ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಉಷಾ ಮೆಮರಿ ಕ್ರಾಫ್ಟ್ 550 ಮಿಷನ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಈ ಮಿಷನ್ ಬಗ್ಗೆ ನಾನು ಮಾಡ್ತಾ ಇದ್ದೀನಿ. ನಾನು ಫಸ್ಟು ಡರ್ಬಿ ಮಿಷನ್ ಪಿಕೋ ಮಿಷನ್ನಲ್ಲಿ ಬ್ಲೌಸ್ಗಳಿಗೆ ವರ್ಕ್ ಹಾಕ್ತಿದ್ದೆ. ನಾನು ಹಳೆ ವಿಡಿಯೋದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಅದರಿಂದ ನನಗೆ ತುಂಬ ಸಮಯ ವೇಸ್ಟ್ ಆಗ್ತಿತ್ತು. ಯಾಕಪ್ಪ ಅಂದರೆ ಅಲ್ಲಿ ವರ್ಕ್ ಹಾಕೋದ್ರಿಂದ ಇಲ್ಲಿ ಬ್ಲೌಸ್ ಹೊಲಿಯೋವೆಲ್ಲ ಪೆಂಡಿಂಗ್ ಹಾಗೆ ಉಳಿದ್ಬಿಡ್ತಿದ್ವು. ಆದ್ದರಿಂದ ನಾನು ಇದನ್ನು ತೊಗೋಬೇಕು ಅಂತಂದು ಮನಸ್ಸು ಮಾಡಿದ್ದೆ. ಈಗ ಅದು ಕಾಲ ಕೂಡಿ ಬಂತು. ಇದನ್ನು ನಾನು ಹುಬ್ಬಳ್ಳಿಯಲ್ಲಿ ಪರ್ಚೇಸ್ ಮಾಡಿದೆ. ಈಗಂತೂ ನನಗೆ ಟೈಮು ತುಂಬಾ ಸೇವ್ ಆಗುತ್ತೆ. ನಾವು ಯಾವುದೋ ಒಂದು ಡಿಸೈನ್ ಸೆಲೆಕ್ಟ್ ಮಾಡಿ ಅದಕ್ಕೆ ದಾರವನ್ನು ಹೊಂದಿಸಿ ವರ್ಕ್ ಹಾಕೋಕ್ಕೆ ಅದರಲ್ಲಿ ಸೆಟ್ ಮಾಡಿ ಬಿಟ್ಟರೆ ಅದು ತನ್ನ ಪಾಡಿಗೆ ತಾನು ವರ್ಕ್ ಆಗ್ತಿರ್ತೈತೆ. ನಾವು ಈಸಿಯಾಗಿ ನಮ್ಮ ಕೆಲಸ ನಾವು ಮಾಡ್ಕೋಬೋದು. ಬ್ಲೌಸು ಸಹ ಬೇಗ ಬೇಗ ಹೊಲಿಯೋದು ಸಹ ಆಗುತ್ತೆ. ಇದರಿಂದ ತುಂಬ ಟೈಮಿಂಗು ಸೇವ್ ಆಗಿದೆ. ನೋಡಿ, ಇದೇ ನಾವು ಫ್ರೇಮಲ್ಲಿ ಬ್ಲೌಸ್ ವರ್ಕನ್ನು ಹಾಕ್ತಾ ಇರ್ತೀವಿ. ಇದಕ್ಕೆ ಕನೆಕ್ಟರ್ ಕೊಟ್ಟಿದ್ದಾರೆ, ಆಮೇಲೆ ಒಂದು ಸಿ ಡಿ ಥರ ಕೊಟ್ಟಿದ್ದಾರೆ, ಪೆನ್ ಡ್ರೈವ್ ಸಹ ಕೊಟ್ಟಿದ್ದಾರೆ. ಆಮೇಲೆ ಅದಕ್ಕೆ ನೀಡಲ್ಸು, ಬಾಬಿನ್ನು, ಆಯಲ್ಲು, ಸೀಸರು ಎಲ್ಲ ಪ್ರತಿಯೊಂದೂ ಈ ಕವರಲ್ಲಿ ಹಾಕಿ ಕೊಟ್ಟಿದ್ದಾರೆ. ಆಮೇಲೆ ಕಂಪ್ನಿ ವತಿಯಿಂದನೂ ನಿಮಗೆ ಮನೆಗೆ ಬಂದು ಹೇಳ್ಕೊಟ್ಟು ಹೋಗ್ತಾರೆ ಯಾವ ರೀತಿ ನಾವು ಇದನ್ನು ಯೂಸ್ ಮಾಡಬೇಕು ಅಂತ. ಇವು ಪಿನ್ಗಳು, ಫ್ರೇಮಿಗೆ ಹಾಕೋ ಕ್ಲಿಪ್ಸ್ ಇವು. ನೋಡಿ, ಇದರಲ್ಲಿ ಮಿಷನ್ ಇದೆ. ಈ ಥರ ನೀವೊಂದು ಮಿಷನನ್ನು ನೀವು ಈಸಿಯಾಗಿ ಪರ್ಚೇಸ್ ಮಾಡ್ಬೋದು. ಇದಕ್ಕೆ ನೀವು ಎಲ್ಲೂ ಹೊರಗೆ ಹೋಗಿ ತರಬೇತಿ ತೊಗೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ನಾನು ಎಲ್ಲೂ ಹೊರಗೆ ಹೋಗಿ ತರಬೇತಿಯನ್ನು ತೊಗೊಂಡಿಲ್ಲ. ಕಂಪ್ನಿ ವತಿಯಿಂದನೇ ಬಂದು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಮಿಷನ್ ಬಗ್ಗೆ. ಮತ್ತು ನಮಗೆ ಅರ್ಥ ಆಗಲಿಲ್ಲ ಅಂದರೆ ಅವರು ಫೋನ್ ಒಳಗೆ ವಿಡಿಯೋ ಕಾಲ್ ಮಾಡಿ ಹೇಳ್ತಾರೆ. ಆಮೇಲೆ ನಮಗೆ ಇಲ್ಲ, ನೀವು ಇನ್ನೊಂದು ಸಾರಿ ಬಂದು ಹೇಳ್ಕೊಡ್ರಿ ಅಂತಂದು ನೀವು ಎಷ್ಟು ಸಾರಿ ಕರೆದ್ರೂ ಬಂದು ಪ್ರತಿಯೊಂದು ಮಾಹಿತಿನೂ ಪಿನ್ ಟು ಪಿನ್ ಅವರು ಹೇಳ್ಕೊಟ್ಟು ಹೋಗ್ತಾರೆ. ನಾನು ಆಮೇಲೆ ಗೊತ್ತಾಯಿತು ನನಗೆ, ಇದನ್ನು ಹೊರಗೆ ಕಲಿಯೋಕ್ಕೆ ಹೋಗಿ 5,000 ಕೊಟ್ಟಿದ್ವಿ, ನಾವು 10,000 ಕೊಟ್ಟಿದ್ವಿ, ಒಂದು ತಿಂಗಳಿಗೆ 10,000, ನಾ 15 ದಿನ ಕಲಿತೆ 5,000 ಅಂತ ಹೇಳ್ತಿದ್ರು. ಇನ್ನೊಂದು ಏನು ಗೊತ್ತಾ, ನಾನು ಯೂಟ್ಯೂಬಲ್ಲೇ ನೋಡಿದ್ದು, ಸರ್ಚ್ ಮಾಡಿ ನೋಡಿದಾಗ ಇದನ್ನು ಯಾವ ರೀತಿ ನಾವು ಉಪಯೋಗಿಸ್ಬೋದು ಅನ್ನೋದು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ. ಅದರಿಂದ ನೀವು ಹೊರಗಡೆ ಹೋಗಿ ಎಲ್ಲೂ ಅದನ್ನು ತರಬೇತಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಇದನ್ನೆಲ್ಲ ಸೆಟ್ ಮಾಡಿ ಪೂಜೆ ಮಾಡ್ತಿದ್ದ ಹಾಗೇ ಕಂಪ್ನಿಯಿಂದ ಒಬ್ಬರು ಬಂದು ಇದನ್ನು ಹೇಳ್ಕೊಟ್ರು. ಇದು ಪೆನ್ ಡ್ರೈವ್, ಇದರಲ್ಲೇ ಎಲ್ಲ ಡಿಸೈನ್ಸು ಸೇವ್ ಆಗಿರುತ್ತೆ. ಇದರಲ್ಲೇ ನೀವು ಸೆಲೆಕ್ಟನ್ನು ಮಾಡ್ಕೋಬೋದು. ನೋಡಿ, ಇದು ಟೇಬಲ್ಲಿಗೆ ಹಾಕೋದು ಒಂದು ಟೇಬಲ್ ಥರ. ಇದಕ್ಕೆ ಕಟ್ಟಿಗೆ ಟೇಬಲ್ ಆದ್ರೇ ತುಂಬ ಚೆನ್ನಾಗಿ ಅಂತ ಹೇಳಿದರು. ಕಟ್ಟಿಗೆ ಟೇಬಲ್ಲೇ ಇತ್ತು ನಮ್ಮ ಮನೆಯಲ್ಲಿ. ಟೇಬಲ್ ಮೇಲೆ ನಾವು ಇದನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ. ಕಬ್ಬಿಣ ಟೇಬಲ್ ಆದರೆ ಅದೇನೋ ತುಂಬ ಸೌಂಡ್ ಮಾಡ್ತತೆ ಅಂತ ಹೇಳಿದರು. ಆದ್ದರಿಂದ ಕಟ್ಟಿಗೆ ಟೇಬಲ್ಲೇ ಚೆನ್ನಾಗಿ ಅಂತಂದು ಕಟ್ಟಿಗೆ ಟೇಬಲ್ ಮೇಲೆ ನೋಡ್ರಿ, ಇವರು ಕಂಪ್ನಿ ವತಿಯಿಂದ ಬಂದು ನಮಗೆ ಹೇಳ್ಕೊಡ್ತಾ ಇರೋದು. ದಾರ ಹೇಗೆ ಪೋಣಿಸ್ಬೇಕು, ಆಮೇಲೆ ಬಾಬಿನ್ ಕೇಸ್ ಹೇಗೆ ಹಾಕಬೇಕು, ಹೇಗೆ ಸುತ್ತಬೇಕು, ಪ್ರತಿಯೊಂದೂ ಅದನ್ನು ವಾಶ್ ಮಾಡೋದು ಹೇಗೆ, ಅದನ್ನು ಸೆಟ್ ಮಾಡೋದು ಹೇಗೆ, ಅದನ್ನು ಹೊರಗೆ ತೆಗೆಯೋದು ಹೇಗೆ, ಎಲ್ಲ ಪ್ರತಿಯೊಂದೂ ಹೇಳ್ಕೊಡ್ತಾರೆ. ಆಮೇಲೆ ದಾರ ಬಿಳಿ ವೈಟ್ ಹಾಕಿರೋ ದಾರ ಮೇಲೆ ಬಂದರೆ ಯಾವ ರೀತಿ ನಾವು ಅದನ್ನು ರಿಮೂವ್ ಮಾಡಬೇಕು, ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನು ನಿಮಗೆ ಕೊಡ್ತಾರೆ. ಇನ್ನೊಂದೇನಪ್ಪ ಅಂದರೆ ಅವರು ಬೆಳಗ್ಗೆ ಬಂದರೆ ಸಂಜೆ ತನಕನೂ ಇದ್ದು ನಿಮಗೆ ಇದರ ತರಬೇತಿಯನ್ನು ಕೊಡ್ತಾರೆ. ನೀವು ವಾರದಲ್ಲಿ 2-3 ಸರಿ ಕರೆದ್ರೂ ಅವರು ಸ್ವಲ್ಪ ಬೇಜಾರು ಸಹ ಮಾಡ್ಕೊಳ್ಳಲ್ಲ. ಆಮೇಲೆ ಹೊಸದಾಗಿ ನಿಮಗೆ ಯಾರಾದರೂ ಒಂದು ಡಿಸೈನ್ ಕೊಟ್ರಪ್ಪ ಅಂದರೆ ನೀವು ಅವರಿಗೆ ಕಳಿಸಿದ್ರೆ, ವಾಟ್ಸಪ್ ಮಾಡಿದರೆ ಅವರು ನಿಮಗೆ ಮೇಲ್ ಮಾಡ್ತಾರೆ. ಆ ಡಿಸೈನನ್ನು ಮೇಲ್ ಮಾಡ್ತಾರೆ. ನೀವು ಪೆನ್ ಡ್ರೈವಲ್ಲೇ ಸೇವ್ ಮಾಡಿ ನೀವು ಅವರಿಗೆ ಆ ಡಿಸೈನನ್ನು ಕಸ್ಟಮರಿಗೆ ಹೊಸ ಡಿಸೈನ್ ಬಂದಿದ್ದರೆ ಅದನ್ನು ಸಹ ಹಾಕಿ ಕೊಡ್ಬೋದು. ಇದರಿಂದ ಮಾತ್ರ ನನಗೆ ತುಂಬ ಯೂಸ್ ಆಗಿದೆ. ಯಾರೆಲ್ಲ ಈ ಮಿಷನ್ ತೊಗೋಬೇಕಂತಂದು ಇಷ್ಟಪಟ್ಟಿದ್ದೀರಾ, ನೀವು ಈಸಿಯಾಗಿ ಪರ್ಚೇಸ್ ಮಾಡಿ, ಧೈರ್ಯ ಮಾಡಿ ಪರ್ಚೇಸ್ ಮಾಡಿ. ಆಮೇಲೆ ಹೊರಗಡೆ ಎಲ್ಲೂ ತರಬೇತಿ ಹೋಗೋ ಅವಶ್ಯಕತೆ ಇಲ್ಲ, ಮನೆಗೆ ಬಂದು ತರಬೇತಿ ಕೊಡ್ತಾರೆ. ಆಮೇಲೆ ನಾನು ಮದುವೆ ಸೀಸನ್ನು ಅರ್ಧ ಮುಗಿದ ಮೇಲೆ ಈ ಮಿಷನ್ ತೊಗೊಂಡೆ. ಆದರೂ ಈ ವರ್ಷ ನನಗೆ ಚೆನ್ನಾಗೇ ದುಡಿಮೆ ಆಯಿತು. ನೋಡಿ, ಅವ್ರು ಹೇಳ್ಕೊಟ್ಟು ಹೋದ್ಮೇಲೆ ನಾನು ಈ ಥರ ವೇಸ್ಟ್ ಬ್ಲೌಸ್ ಪೀಸಲ್ಲಿ ಒಂದು ಸ್ವಲ್ಪ ಹಾಕಿ ನಾನು ರೂಢಿಯನ್ನು ಮಾಡಿಕೊಂಡೆ. ಇನ್ನೊಂದು ಏನಪ್ಪ ಅಂದರೆ ಇದರಲ್ಲಿ ಹಾಫ್ ಬರುತ್ತೆ, ಅದು ಬ್ಯಾಕ್ ನೆಕ್ಕು ಹಾಫ್ ಡಿಸೈನನ್ನು ಹಾಕ್ಕೊಂಡು ಮತ್ತೆ ನಾವು ಪ್ಲೇಟನ್ನು ಚೇಂಜ್ ಮಾಡಿಕೊಂಡು ಮತ್ತೆ ಹಾಫ್ ಡಿಸೈನನ್ನು ಸೆಟ್ ಮಾಡ್ಕೋಬೇಕು. ಆಮೇಲೆ ಲೆಂತ್ ಕಮ್ಮಿ ಬಂತಂದರೆ ಇದರಲ್ಲೇ ನಮಗೆ ಪ್ಯಾಚ್ ವರ್ಕನ್ನು ಸಹ ಕೊಟ್ಟಿರ್ತಾರೆ. ಆ ಪ್ಯಾಚ್ ವರ್ಕನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಆಮೇಲೆ ಇನ್ನೂ ನಿಮಗೆ ಮಾಹಿತಿ ಬೇಕಂದರೆ ನಾನು ಕೊಡ್ತಾ ಇರ್ತೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ಪ್ರತಿಯೊಂದನ್ನು ನಾನು ಮಾಹಿತಿ ಕೊಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಎಲ್ಲ ಯೂಸ್ಫುಲ್ ಆಗಿದೆ ಅಂತಂದು ತಿಳ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಾನು ಈ ಮಿಷನನ್ನು ಹುಬ್ಬಳ್ಳಿಯಲ್ಲಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಏನು ಕಿರಿಕಿರಿ ಇಲ್ಲ, ತುಂಬ ಚೆನ್ನಾಗಿ ಓಡ್ತಾ ಐತೆ. ಆಮೇಲೆ ಇನ್ನೊಂದು, ಯಾರೆಲ್ಲ ಫಸ್ಟ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ.
ಥ್ಯಾಂಕ್ ಯು ಫಾರ್ ದ ವಾಚಿಂಗ್.